ಬೇಡ್ಕೊಳಕತ್ತಾರ. ಆ ದೇವರು ಒಂದು ಮಗು ಇವತ್ತು ನಮ್ಮೂರ ಗ್ರಾಮದವರ ಪರಮಾನಂದ ಹಾಕಲಿಯಪ್ಪ. ಬೇಯಿದವರಿಗೆ ಬೇಯ್ದು ಕೊಡ್ತಾರಂತ ನಂಬಿಕೆ ನಮ್ಗ. ಅದಕ್ಕೆ ಯಾರು ಮಾಡಿದ್ರೆ ಎಣ್ಣೆ ದೀಪ ಹಚ್ಚಿ ಬೆಳಿಗ್ಗೆ ಬೇಡ್ಕೊಂಡು ಬಂದ್ರಿ ಬೇಕು ಹಾಕ್ಸೋದ್ರಿ. ನಿನಗೆ ನಮ್ಮ ಮನುಷ್ಯರ ಮೇಲೆ ಬಹಳ ಪ್ರೀತಿ ವಿಶ್ವಾಸ ನೀನು ಮನೋದ್ರೆ ಹೋಗಿ ಬರ್ತೀಯ. ಆಯ್ತಪ್ಪ ಹೋಗಿ ಬರ್ತೀನಿ. ದಿನನಿತ್ಯ ದೇವರಿಗೆ ಅಭಿಷೇಕ ಮಾಡ್ತೀಯಲ್ಲ, ಏನಾದರೂ ಹರಿಕೆ ಹೊತ್ತುಕೊಂಡಿದ್ಯಾ? ಮದುವೆಯಾಗಿ 3 ವರ್ಷ ಕೂಡ ಸಂತಾನ ಭಾಗ್ಯವನ್ನು ಆ ದೇವರು ನನಗೆ ಮಗನ್ನು ಕರುಣಿಸಿಕೊಟ್ಟರು. ನನಗೆ ಕೆಲವು ಸಾಧ್ಯತೆ ನೋಡ್ ಮಾದೇವಿ, ನಿನ್ನದ ಆಸೆಗೆ ದಯವಿಟ್ಟು ಮನಸ್ಸು ಪಾಡು ಮಾಡಿರುವಂತದ್ದು ಬೇಡ. ನಮಗೆ ಹುಟ್ಟುವ ಮಗು ನಾಳೆ ಒಳ್ಳೆಯ ಮಗನಾಗಬಹುದು, ಇಲ್ಲ ಈ ಸಮಾಜದಲ್ಲಿ ಕೆಟ್ಟ ಮಗನಾಗಬಹುದು. ಮನೆತನದ ಮಾನ ಮರ್ಯಾದೆ ಕಾಯುವುದಿಲ್ಲ. ಅದಕ್ಕಾಗಿ ದೇವರಲ್ಲಿ ಹರಿಕೆ ಹೊತ್ತುಕೊಳ್ಳುವುದು ಬಿಟ್ಟು ಬರು. ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾನು ಮಾಡುತ್ತಿರುವ ಪೂಜೆ ಪುನಸ್ಕಾರ ಎಲ್ಲವೂ ವ್ಯರ್ಥವಾಗಿ ಆ ರೀತಿ ಆಗುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಈ ದಿನ ನಾಳೆ ಆದ್ರೂ ಆ ಭಗವಂತ ನನ್ನ ಹೊಟ್ಟೆಯಲ್ಲಿ ಒಂದು ಮಗುವನ್ನು ಕೊಟ್ಟೆ ಕೊಡ್ತಾನೆ. ನಾನು ನನಗೆ ಹುಟ್ಟುವ ಮಗುವೆ ಈ ನನಗೆ ಜಾತಿಕ ಅವರು ಕೂಡ ನಿಮ್ಮ ಹಾಗೆ ದೊಡ್ಡವನಾಗಿ ದೊಡ್ಡ ವ್ಯಕ್ತಿಯಾಗಿ ಈ ಮನೆಯನ್ನು ಕೀರ್ತಿ ತರುವುದರಲ್ಲಿ ಯಾವುದೇ ಸಂಧಿ ಆದ್ರೆ ಇವತ್ತು ಏನೋ ಅಂತ ಬೇರೆ ಅನಿಸುತ್ತದೆ. ನೋಡ್ ಮಾಡಿ